ಬಸ್ ರೈಲುಗಳಲ್ಲಿ ಮಹಿಳಾ ಪ್ರಯಾಣಿಕರು ಕಿರುಕುಳ ಅನುಭವಿಸೋದು ಸರ್ವೇ ಸಾಮಾನ್ಯ. ಆದರೆ ಹೆಜ್ಜೆ ಹೆಜ್ಜೆಗೂ ಭದ್ರತೆ ಇರುವ ಏರ್ಪೋರ್ಟ್ನಲ್ಲೇ ಸಿಬ್ಬಂದಿಯೊಬ್ಬ ಅಸಭ್ಯವಾಗಿ ವರ್ತಿಸಿದ್ದಾನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮರ್ಯಾದೆ ಹರಾಜು ಹಾಕಿದ್ದಾನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹೆಜ್ಜೆ ಹೆಜ್ಜೆಗೂ ಹದ್ದಿನ ಕಣ್ಣಿಟ್ಟಿರುವ ಸಿಸಿ ಕ್ಯಾಮೆರಾಗಳು, 24 ಗಂಟೆಯೂ ಜನಜಾತ್ರೆ, ಅತ್ಯಾಧುನಿಕ ಸೌಲಭ್ಯ ತಂತ್ರಜ್ಞಾನದಿಂದಾಗಿ ವಿಶ್ವದ ಗಮನ ಸೆಳೆದಿದೆ. ಆದರೆ ಇದೇ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮರ್ಯಾದೆ ಹರಾಜಾಕಿದ್ದಾನೆ. ಏರ್ಪೋರ್ಟ್ನಲ್ಲಿ ವಿದೇಶಿ ಮಹಿಳೆ ಜೊತೆ ಅಸಭ್ಯ ವರ್ತನೆ, ತಪಾಸಣೆಯ ಹೆಸರಿನಲ್ಲಿ ಶೌಚಾಲಯದಲ್ಲಿ ಲೈಂಗಿಕ ಕಿರುಕುಳ. ಇವನ ಆಕಾರನೋ. ಈತನ ಹೆಸರು ಅಪಾನ್ ಮಹಮ್ಮದ್. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಈತ ಏರ್ ಇಂಡಿಯಾ ಏರ್ಲೈನ್ಸ್ನ ಸೇವಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದ. ಆದರೆ ಪ್ರಯಾಣಿಕರಿಗೆ ನೆರವು ನೀಡಬೇಕಿದ್ದ ಕ್ರಿಮಿ ಕೊರಿಯಾ ಮೂಲದ ಯುವತಿಗೆ ನರಕ ದರ್ಶನ ತೋರಿದ್ದಾನೆ. ಆಗಿದ್ದೇನೆಂದ್ರೆ, ಜನವರಿ 19ರಂದು ವ್ಯವಹಾರದ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ದ ಕೊರಿಯಾ ಮೂಲದ ಮಹಿಳೆ ಬಳಿಕ ಕೊರಿಯಾಗೆ ವಾಪಸ್ಸಾಗಲು ಏರ್ಪೋರ್ಟ್ಗೆ ಬಂದಿದ್ರು. ಚೆಕ್ ಇನ್, ಇಮಿಗ್ರೇಷನ್ ಪ್ರೋಸೆಸ್, ಲಗೇಜ್ ಚೆಕಿಂಗ್ ಮುಗಿಸಿ ಕುಳಿತಿದ್ದ ಮಹಿಳೆಯನ್ನ ಗಮನಿಸಿದ ಕ್ರಿಮಿ ಅಪಾನ್ ಮಹಮ್ಮದ್ ಮಹಿಳೆ ಬಳಿ ತೆರಳಿದ್ದಾನೆ. ನಿಮ್ಮ ಬ್ಯಾಗ್ ಚೆಕಿಂಗ್ ವೇಳೆ ಬೀಪ್ ಸೌಂಡ್ ಬರ್ತಿದೆ, ನಿಮ್ಮನ್ನ ಮತ್ತೊಮ್ಮೆ ಪರಿಶೀಲಿಸಬೇಕೆಂದು ಹೇಳಿದ್ದಾನೆ. ಚೆಕಿಂಗ್ ಪಾಯಿಂಟ್ಗೆ ಹೋದ್ರೆ ಫ್ಲೈಟ್ ಮಿಸ್ ಆಗುತ್ತೆ ಅಂತ ಪುರುಷರ ಶೌಚಾಲಯಕ್ಕೆ ಕರೆದೊಯ್ದು ಮಹಿಳೆಯ ಖಾಸಗಿ ಅಂಗಗಳನ್ನ ಸ್ಪರ್ಶಿಸಿ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಮಹಿಳೆ ವಿರೋಧ ವ್ಯಕ್ತಪಡಿಸುತ್ತಿದ್ದಂತೆ ಥ್ಯಾಂಕ್ ಯು ಅಂತ ಹೇಳಿದವನೇ ಶೌಚಾಲಯದ ಬಳಿ ಎಸ್ಕೇಪ್ ಆಗಿದ್ದಾನೆ. ಕೂಡಲೇ ಸಂತ್ರಸ್ತ ಮಹಿಳೆ ಭದ್ರತಾ ಸಿಬ್ಬಂದಿಗೆ ಮಾಹಿತಿ ನೀಡಿದ್ರು. ಇದೀಗ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತ ಸೆಕ್ಯೂರಿಟಿ ಚೆಕ್ ಮಾಡ್ತೀನಿ ಅನ್ನೋ ನೆಪದಲ್ಲಿ ಈಕೆಗೆ ಮೊಲೆಸ್ಟೇಷನ್ ಕೂಡ ಮಾಡಿದ್ದಾನೆ. ಇಮಿಡಿಯೇಟ್ಲಿ ಏರ್ಪೋರ್ಟ್ ಕನ್ಸರ್ನ್ ಅಥಾರಿಟೀಸ್ ಯಾರಿದ್ದಾರೆ ಅವರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಮಾಹಿತಿನ ಕೊಟ್ಟರು. ಇಮಿಡಿಯೇಟ್ಲಿ FIR ಮಾಡಿಕೊಂಡು ಆತನ ಅರೆಸ್ಟ್ ಮಾಡಿ ಆತನಿಗೆ ಜುಡಿಷಿಯಲ್ ಕಸ್ಟಡಿ ಕೂಡ ಇದೆ. ಇನ್ನು 25 ವರ್ಷದ ಆರೋಪಿ ಅಪಾನ್ ಮಹಮ್ಮದ್ ನಗರದ ಕಮ್ಮನಹಳ್ಳಿಯಲ್ಲಿ ವಾಸವಿದ್ದಾನೆ. ಘಟನೆಗೆ ಏರ್ ಇಂಡಿಯಾ ಸ್ಯಾಟ್ಸ್ ಆಡಳಿತ ಮಂಡಳಿ ವಿಷಾದ ವ್ಯಕ್ತಪಡಿಸಿದೆ. ಅಪಾನ್ ಮಹಮ್ಮದ್ನನ್ನ ಕೆಲಸದಿಂದ ವಜಾಗೊಳಿಸಿರೋದಾಗಿ ತಿಳಿಸಿದೆ. ನವೀನ್, TV9 ದೇವನಹಳ್ಳಿ. ವಿದೇಶದಿಂದ ಡ್ರಗ್ಸ್ ಡೀಲಿಂಗ್ ಮಾಡೋರು ಮಾಡಿರೋ ಪ್ಲಾನ್ಗಳು ಒಂದೆರಡಲ್ಲ. ಇಲ್ಲೊಬ್ಬ ಬ್ರೆಜಿಲ್ನಿಂದ ಬರ್ತಿದ್ದ ಪೆಡ್ಲರ್ ನಶೆ ಏರಿಸೋ ಐಟಂಗಳನ್ನ ಬಚ್ಚಿಟ್ಕೊಂಡು ತರ್ತಿದ್ದ. ಕೋಟಿ ಕೋಟಿ ಮೌಲ್ಯದ ಡ್ರಗ್ಸ್ ತರ್ತಿದ್ದ ಐನಾತಿ ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ. ಮಕ್ಕಳ ಕತೆ ಪುಸ್ತಕಗಳ ಒಳಗಿತ್ತು ನಶೆ ಏರಿಸೋ ಗಾಂಜಾ. ಏರ್ಪೋರ್ಟ್ನಲ್ಲಿ 38.60 ಕೋಟಿ ಕೋಕೇನ್ ಜಪ್ತಿ. ನೋಡಿ, ಎಲ್ಲ ಮಕ್ಕಳ ಪುಸ್ತಕಗಳು, ಪುಟ್ಟ ಮಕ್ಕಳಿಗೆ ಕಲಿಯೋ ಟೆಕ್ಸ್ಟ್ ಬುಕ್. ಆದ್ರೆ ಇವು ಅಂತಿಂತ ಬುಕ್ಸ್ ಅಲ್ಲ. ಇದನ್ನ ಓದಿದ್ರೆ ಮಕ್ಕಳ ತಲೆಗೆ ಜ್ಞಾನ ಹೆಚ್ಚುತ್ತಿತ್ತೋ ಇಲ್ವೋ, ದೊಡ್ಡವರಿಗೆ ಮಾತ್ರ ಈ ಬುಕ್ನಿಂದ ನಶೆ ಏರ್ತಿತ್ತು. ಹೌದು, ಮಕ್ಕಳ ಕಥೆ ಪುಸ್ತಕಗಳ ಒಳಗೆ ನಶೆ ಏರಿಸೋ ಗಾಂಜಾವನ್ನ ಬ್ರೆಜಿಲ್ನಿಂದ ತರಲಾಗ್ತಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 38.60 ಕೋಟಿ ಮೌಲ್ಯದ 7.72 ಕೆಜಿ ಕೋಕೇನ್ ವಶಕ್ಕೆ ಪಡೆದಿದ್ದಾರೆ. ಲಗೇಜ್ ಬ್ಯಾಗ್ನಲ್ಲಿ ಬುಕ್ಗಳ ರಟ್ ಅಡಿಯಲ್ಲಿ ಡ್ರಗ್ಸ್ ಇಟ್ಟಿದ್ದ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ದೇವನಹಳ್ಳಿಯಿಂದ ನವೀನ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.